ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭಗಳನ್ನು ತಿಳಿಯಪಡಿಸುತ್ತಾ, ಮತ್ತೊಂದು ಶ್ರೇಷ್ಠವಾದ ದಿನವನ್ನು ಈ ನೂತನ ವರ್ಷದಲ್ಲಿ ದೇವರು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸಲ್ಲಿಸುತ್ತಾ, ಬನ್ನಿರಿ ದೇವರ ವಾಕ್ಯ ಧ್ಯಾನಿಸೋಣ ಎಂದು ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಹೊಸ ವರ್ಷದಲ್ಲಿ ಮುಂದಕ್ಕೆ ಸಾಗುತ್ತಿರುವಾಗ ನಮ್ಮ ಬದುಕಿನಲ್ಲಿ ದೇವರೇ ಮತ್ತೆ ಹಳೆಯದ್ಯಾವುದು ಕಾಣಿಸಲಾರದಂತೆ ಅನುದಿನವೂ ದೇವರೇ ನಿಮ್ಮಿಂದ ನೂತನ ಪಡಿಸಲ್ಪಡುತ್ತಾ, ನೀವು ಅನುಗ್ರಹಿಸಿರುವ ಆಶೀರ್ವಾದಗಳನ್ನು ಕಾಪಾಡಿಕೊಳ್ಳುತ್ತಾ, ನಮ್ಮ ಬಿಳುಪಾದ ಶುದ್ಧ ಹೃದಯವನ್ನು ಪರಿಶುದ್ಧವಾಗಿ ಆಯಾ ದಿನಕ್ಕೆ ತಕ್ಕಂತೆ ಲೋಕ ಮಾಲಿನ್ಯ ಅಂಟಿಕೊಳ್ಳದಂತೆ ಶುದ್ಧವಾಗಿ ಕಾಪಾಡಿಕೊಳ್ಳುತ್ತಾ, ನಿಮಗಿಷ್ಟಕರವಾಗಿ ಬದುಕಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದೆ ಪ್ರಿಯರೇ ಈ ಹೊಸ ವರ್ಷ? ಹಾಗೆಯೇ ಇದೆ ಅನ್ನುತ್ತೀರೋ? ಎಲ್ಲವೂ ಮುಗ್ದೋಯ್ತು ಅನ್ನುತ್ತೀರೋ? ನಿಜವೇ, ವಾಚ್ ನೈಟ್ ಸರ್ವಿಸ್ ದಿನದಂದು ಆ ಜನವರಿ 1ನೇ ತಾರೀಕಿಗೆ ಎಷ್ಟು ಸಂಭ್ರಮ ಇರುತ್ತೆ, ಎಷ್ಟು ಆನಂದ ಇರುತ್ತೆ, ಎಷ್ಟು ಸಂತೋಷ ಇರುತ್ತೆ, ಎಷ್ಟೊಂದು ಆರ್ಭಾಟ ಇರುತ್ತೆ. ಎಷ್ಟೋ ಜನರು ಬರ್ತಾರೆ, ತಿನ್ನುತ್ತಾರೆ, ಕುಡಿಯುತ್ತಾರೆ. ಹಾಡುಗಳು, ಆರಾಧನೆಗಳು ಮತ್ತು ದೇವರ ಮಕ್ಕಳಿಗೂ ಕೂಡ ಆಲಯದಲ್ಲಿ ಜಿಗಿದು ಕುಣಿದಾಡುತ್ತಾ ಹಾಡುತ್ತಾ ದೇವರನ್ನು ಸ್ತುತಿಸಿ ವಾಗ್ದಾನ ಪಡ್ಕೊಂಡಿದ್ದಾರಲ್ಲವೇ? ಮತ್ತೆ ಆ ಆನಂದ ಮುಂದುವರಿಯುತ್ತಿದೆಯಾ? ಈಗೋ ಆ ಆನಂದವನ್ನು ದಾಟಿ 3-4 ದಿನಗಳಾಗ್ತಿವೆ. ಎಲ್ಲಿದ್ದೀರಿ ಈಗ? ಹೇಗಿದ್ದೀರಿ ಈಗ? ಬ್ಯಾಕ್ ಟು ನಾರ್ಮಲ? ಬ್ಯಾಕ್ ಟು ಮೊದಲನೇ ಸ್ಥಾನಕ್ಕೆ ಬಂದಿದ್ದೀರಾ? ಬಹಳಷ್ಟು ಜನರ ಸಂತೋಷ ಸಾಧಾರಣವಾಗಿ ಕಿಲಕಿಲ ಅಂತ ನಗುತ್ತಾ ಇರ್ತಾರಲ್ಲವೇ? ನಗಿಸುವುದಕ್ಕಾಗಿ ಏನೇನೋ ಮಾಡಿದಾಗ ಕೆಲವರು ನಗುತ್ತಾ ಇರ್ತಾರಲ್ಲವೇ? ನಗಿಸಿದರೆ ನಗುತ್ತಾರೆ, ನಿಲ್ಲಿಸಿದರೆ ನಿಲ್ಲಿಸಿಬಿಡ್ತಾರೆ. ಹಾಗೆಯೇ ಬಹಳಷ್ಟು ಮಂದಿ ದೇವರ ಮಕ್ಕಳಾದಾಗ್ಯೂ ಕೂಡ ಈ ದಿನ ಆಯಾ ಸಂದರ್ಭದಲ್ಲಿ ಯಾರೋ ನಮಗೆ ಪ್ರೋತ್ಸಾಹಿಸಿದ್ದಕ್ಕೆ, ಯಾವುದೋ ಒಂದು ಹಬ್ಬದ ಸಂದರ್ಭದಲ್ಲಾಗಲಿ, ಯಾವುದೋ ಒಂದು ಆರ್ಭಾಟ ಆಡಂಬರ ಇದ್ದಾಗ, ಇಲ್ಲವೇ ಮೇಲು ಉಂಟಾದಾಗ, ಸಂತೋಷ ಉಂಟಾದಾಗ ಆ ಸ್ವಲ್ಪ ಹೊತ್ತು ಸಂತೋಷ ಇದ್ದು ಮತ್ತೆ ಸುಮ್ಮನೆ ಇರುವುದನ್ನು ನೋಡ್ತೇವೆ. ಅಂತಹ ಸಂತೋಷ ಯೇಸು ನಮಗೆ ಕೊಡಲ್ಲ. ಯೇಸು ಹೇಳಿದ್ದಾರೆ, ನನ್ನನ್ನು ನಂಬುವವರ ಹೊಟ್ಟೆಯೊಳಗಿಂದ ಜೀವದ ವರತೆಗಳು ಉಕ್ಕಿ ಹರಿಯುತ್ತವೆ ಎಂಬುದಾಗಿ ಹೇಳಿದ್ದಾರೆ. ಉಕ್ಕಿ ಹರಿಯುವ ಭಕ್ತಿ. ನೀವು ಜಲ ನೋಡಿರ್ತೀರಿ, ಪೂರ್ವಕಾಲದಲ್ಲಿ ಬಾವಿಗಳು ಇರ್ತಾ ಇದ್ವು. ಒಂದೊಂದು ಬಾವಿಯಲ್ಲಿ ಒಂದೊಂದು ವರತೆಗಳು ಇರ್ತಾ ಇದ್ವು. ಎಷ್ಟೇ ಜನ ನೀರು ಸೇದಿದ್ರು ಕೂಡ ಮತ್ತೆ ಅವು ತುಂಬುತ್ತಲೇ ಇದ್ವು. ಯಾಕೆಂದರೆ ಆ ಬುಗ್ಗೆಯೊಳಗಿಂದ ನೀರಿನ ವರತೆಗಳು ಹರಿಯುತ್ತಲೇ ಇರ್ತಾ ಇದ್ವು. ಯೇಸು ಕೊಡುವ ಆನಂದವೂ ಕೂಡ ಹಾಗೆಯೇ ಇದೆ. ಹಬ್ಬ ಮುಗ್ದು ಹೋಗಿರೋದ್ರಿಂದ ಸಂತೋಷ ಮುಗಿದೋಯ್ತು, ಇಲ್ಲವೇ ಪರಿಸ್ಥಿತಿ ಬದಲಾಗಿರೋದ್ರಿಂದ ನಾನು ಈಗ ಸುಮ್ಮನಾದೆ ಎಂದು ಹೇಳುವಂಥದ್ದಲ್ಲ. ಒಂದು ವೇಳೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಇರುವುದಾದರೆ, ಅಂದರೆ ನಿಮ್ಮ ಸಂತೋಷ ಭಾನುವಾರದಂದು ಉನ್ನತ ಸ್ಥಿತಿಗೆ ಹೋಗಿ ಮೆಲ್ಲಗೆ ಮತ್ತೆ ತಣ್ಣಗಾಗುತ್ತಾ ಇರೋದಾದರೆ, ದಿನಗಳು ಕಳೆಯುತ್ತಾ ಇರುವಾಗೆ ಮತ್ತೆ ನಾರ್ಮಲ್ ಆಗುತ್ತಾ ಇರುವುದಾದರೆ, ದೇವರ ಸಂತೋಷ, ದೇವರ ಆನಂದ, ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತಿರುವುದಾದರೆ, ಅದಕ್ಕೆ ಕಾರಣ ಯೇಸು ಹೇಳಿರುವ ಒಂದು ಮಾತಿದೆ ನೋಡಿ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 16ನೇ ವಚನದಲ್ಲಿ, ಯಾರೂ ಹೊಸ ಬಟ್ಟೆಯನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪ ಹಚ್ಚುವುದಿಲ್ಲ. ಹಚ್ಚಿದರೆ ಆ ತ್ಯಾಪೆಯು ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು. ಯಾರು ಕೂಡ ಹಳೆಯ ಬಟ್ಟೆಗೆ ಹೊಸ ಬಟ್ಟೆಯನ್ನು ತ್ಯಾಪೆ ಹಚ್ಚುವುದಿಲ್ಲ. ಈ ದಿನಗಳಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳುವಾಗ ಇಂದಿನ ಜನರಿಗಾಗಲಿ ಜನರೇಷನ್ಗಾಗಲಿ ಅರ್ಥವಾಗುತ್ತಿಲ್ಲ. ಈ ದಿನಮಾನಗಳಲ್ಲಿ ನಮ್ಮ ಯೌವನ ಮಕ್ಕಳಿಗೆ ಬಟ್ಟೆ ಹರಿಯುವುದಕ್ಕಿಂತ ಮುಂಚೆಯೇ ನಾವು ಬಟ್ಟೆ ಕೊಡಿಸುತ್ತೇವೆ. ನಾವು ಕೂಡ ಅಷ್ಟೇ ಏನೋ, ಹೌದಲ್ಲ ಪ್ರಿಯರೇ? ಬಹಳಷ್ಟು ಸಾರಿ ನಾವು ಬಟ್ಟೆ ಹರಿಯುವುದಕ್ಕಿಂತ ಮುಂಚೆಯೇ ಕೊಂಡುಕೊಳ್ಳುವುದರಿಂದ ಹರಿದಿರುವ ಬಟ್ಟೆಗಳನ್ನು ಬಿಟ್ಟು ಬಿಡ್ತೇವೆ. ಆದರೆ ನನ್ನ ಜೀವಿತದಲ್ಲಿ ಬಹಳಷ್ಟು ಅನುಭವಗಳಿವೆ. ಒಂದೇ ಅಂಗಿಯೊಂದಿಗೆ ವರ್ಷವಿಡೀ ಕಳೆದಿರುವ ದಿನಗಳಿವೆ. ವಾಶ್ ಮಾಡೋದು, ಒಣಗಿಸೋದು, ಹಾಕಿಕೊಳ್ಳೋದು, ವಾಶ್ ಮಾಡೋದು, ಒಣಗಿಸೋದು, ಹಾಕೋದು, ಹೀಗೆ ಬಹಳಷ್ಟು ಸಾರಿ ವಾಶ್ ಮಾಡಿದ್ದಕ್ಕೆ ಹರಿದೋಯ್ತು. ಹರಿದೋದ್ರೆ ಮತ್ತೆ ಅದನ್ನು ಹೊಲಿದುಕೊಂಡು ಹಾಕಿಕೊಳ್ತಿದ್ದೆ. ಸಾಧಾರಣವಾಗಿ ನಮ್ಮ ಇನ್ನರ್ ವೇರ್ಸ್ ಇರ್ತಾವಲ್ಲ, ಇನ್ನರ್ ಬನಿಯನ್ಸು ಹರಿದೋಗ್ತವೆ ಹೆಚ್ಚು ಬಳಸುವುದರಿಂದ. ಹಾಗೆ ಹರಿದು ಹೋಗಿರುವಂತಹ ಬನಿಯನಿಗೆ ಯಾಕೆ ಎಸೆಯುವುದು ಅಂದುಕೊಂಡು ನಾನು ಮಾಡಿದ್ದೇನೆಂದರೆ, ಒಂದು ಹೊಸ ಬಟ್ಟೆ ತುಂಡು ತಗೊಂಡು ಒಂದು ಟೇಲರ್ ಬಳಿಗೆ ಹೋಗಿ ಅದನ್ನು
ಆ ಹರಿದಿರುವ ಭಾಗವನ್ನು ಹೊಲಿದು ಕೊಡಿರಿ ಅಂದೆ. ಅಬ್ಬಾ, ಇನ್ನು 6 ತಿಂಗಳು ಬಳಸಬಹುದು ಅಂದ್ಕೊಂಡು ಅದನ್ನು ಹೊಲಿದ ನಂತರ 1 ಸಾರಿ ವಾಶ್ ಮಾಡಿದ್ದಕ್ಕೆ ಆ ಚಿಕ್ಕ 1 ತೂತು ಪೂರ್ತಿ ಬಟ್ಟೆಯೆಲ್ಲ ಆಗ್ಬಿಡ್ತು. ಅದನ್ನೇ ಯೇಸು ಹೇಳ್ತಿದ್ದಾರೆ, ಹಳೆಯ ಬಟ್ಟೆಗೆ ಹೊಸ ವಸ್ತ್ರದ ತ್ಯಾಪ ಹಚ್ಚಿದರೆ ಹರಕು ಹೆಚ್ಚಾಗ್ತದೆ. ಹಳೆಯ ಜೀವಿತ ಮಾರ್ಪಡದಂತೆ, ಹಳೆಯ ಹೃದಯ ಮಾರ್ಪಡದಂತೆ, ಹಳೆಯದನ್ನು ಬಿಟ್ಟು ಬಿಡಲಾರದಂತೆ, ಹೊಸ ವರ್ಷದೊಳಗೆ ನಾವು ಪ್ರವೇಶಿಸಿದ ಮಾತ್ರಕ್ಕೆ, ಹೊಸದಾಗಿ ದೇವರ ಬಳಿಯಲ್ಲಿ ವಾಗ್ದಾನ ಹೊಂದಿದ ಮಾತ್ರಕ್ಕೆ, ಹೊಸದಾಗಿ ದೇವರು ನಮ್ಮನ್ನು ಇನ್ನಷ್ಟು ಹೆಚ್ಚು ಆಶೀರ್ವದಿಸಿದ್ದ ಮಾತ್ರಕ್ಕೆ ನಮ್ಮ ಆಶೀರ್ವಾದಗಳಲ್ಲಿ ನಾವು ಮುಂದೆ ಸಾಗಲಾರೆವು. ಯಾಕೆಂದರೆ ಹಳೆಯ ಜೀವಿತಕ್ಕೆ ಪ್ಯಾಚ್ ವರ್ಕ್ ಮಾಡುವುದಾದರೆ ಅದು ನಿಲ್ಲುವುದಿಲ್ಲ. ಯೇಸು ಕ್ರಿಸ್ತನು ಅಲ್ಪ ಸ್ವಲ್ಪದ ಭಕ್ತಿಯನ್ನು ನಮಗೆ ಕಲಿಸಲಿಲ್ಲ. ಯೇಸು ಕ್ರಿಸ್ತನು ರಿಪೇರ್ ಮಾಡುವುದಲ್ಲ, ನಮಗೆ ನೂತನಪಡಿಸುತ್ತೇನೆ ಅಂದಿದ್ದಾರೆ. ರಿನ್ಯೂ ಮಾಡುತ್ತೇನೆ ಅಂದಿದ್ದಾರೆ. ನೂತನ ಅಂದರೆ ಹೊಸತನ ಕೊಡುತ್ತೇನೆ ಅಂದಿದ್ದಾರೆ. ಹದ್ದಿಗೆ ಬರುವಂತೆ ಅವನ ಯೌವನ ಹೊಸದಾಗಿ ಬರುವಂತೆ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದಾರೆ. ಹಳೆಯದು ಎನ್ನುವಂಥದ್ದು ಎಸೆದು ಬಿಡಿ ಅನ್ನುತ್ತಿದ್ದಾರೆ. ಈ ದಿನ ಬಹಳಷ್ಟು ಜನರ ಜೀವಿತದಲ್ಲಿ ಆ ಹೊಸತನ ಅನುಭವಿಸಬೇಕೆಂದು ಆಶಿಸುತ್ತಿದ್ದಾರೆ ಹೊರತು ಹಳೆಯದನ್ನು ಮಾತ್ರ ಬಿಟ್ಟು ಬಿಡ್ತಾ ಇಲ್ಲ. ಅದಕ್ಕಾಗಿಯೇ ಮತ್ತಷ್ಟು ಹೀನವಾದ ಸ್ಥಿತಿಗೆ ಬಿದ್ದು ಹೋಗ್ತಿದ್ದಾರೆ. ನೀವು ಪುರಾತನ ಸ್ವಭಾವವನ್ನು ಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಶರೀರ ಸಂಬಂಧವಾದ ಮನಸ್ಸನ್ನು ಬಿಟ್ಟು ಕ್ರಿಸ್ತನ ಸಾರೂಪ್ಯದಲ್ಲಿರುವಂತಹ ನೂತನ ಸ್ವಭಾವ ಧರಿಸಿಕೊಳ್ಳಿರಿ ಎಂದು ಬೈಬಲ್ ಎಚ್ಚರಿಸುತ್ತದೆ. ಇನ್ನೊಂದು ಮಾತನ್ನು ಕೂಡ ಯೇಸು ಹೇಳ್ತಾರೆ ನೋಡಿ, 17ನೇ ವಚನದಲ್ಲಿ, ಇದಲ್ಲದೆ ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷರಸವನ್ನು ಹಾಕಿಡುವುದಿಲ್ಲ. ಇಟ್ಟರೆ ಬುದ್ದಲಿಗಳು ಒಡೆದು ದ್ರಾಕ್ಷರಸವು ಚೆಲ್ಲಿ ಹೋಗುವುದು, ಬುದ್ದಲಿಗಳು ಕೆಟ್ಟು ಹೋಗುವವು. ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷರಸ ಹೊಯ್ದಿಡುವುದಿಲ್ಲ. ಬುದ್ದಲಿಗಳು ಒಡೆದು ಹೋಗ್ತವೆ, ದ್ರಾಕ್ಷರಸವೆಲ್ಲ ಹಾಳಾಗ್ತದೆ, ಚೆಲ್ಲಿ ಹೋಗ್ತದೆ. ಬುದ್ದಲಿ ಎಂಬ ಮಾತು ಈಗ ನಮಗೆ ಅರ್ಥ ಆಗದೇ ಇರಬಹುದೇನೋ. ನಮಗೆ ಬಾಟಲ್ಸ್ಗಳು ಬಂದಿವೆ, ಟಿನ್ಸ್ಗಳು ಬಂದಿವೆ. ಆದರೆ ಇವುಗಳನ್ನು ಕಂಡುಹಿಡಿಯುವ ಮುಂಚೆ ಆ ಕಾಲದಲ್ಲಿ ಚರ್ಮದ ಬುದ್ದಲಿಗಳಲ್ಲಿ, ಚರ್ಮದ ಚೀಲಗಳಲ್ಲಿ ಈ ದ್ರಾಕ್ಷರಸವಾಗಲಿ ಎಣ್ಣೆಯಾಗಲಿ ಪ್ರಿಸರ್ವ್ ಮಾಡಿ ಇಡ್ತಾ ಇದ್ರು. ಈ ದ್ರಾಕ್ಷರಸವನ್ನು ಮುಖ್ಯವಾಗಿ ಅದನ್ನು ಚರ್ಮದ ಚೀಲದಲ್ಲಿ ಹಾಕುವಾಗ ಹೊಸ ಚೀಲದೊಳಗಡೆ ಹಾಕ್ತಾ ಇದ್ರು ಆ ಹೊಸ ದ್ರಾಕ್ಷರಸವನ್ನು. ಹಳೆಯ ಬುದ್ದಲಿಯೊಳಗೆ ಹೊಸ ದ್ರಾಕ್ಷರಸ ಹಾಕುವುದಾದರೆ ಅದು ಒಡೆದು ಹೋಗ್ತಾ ಇತ್ತು. ಅಂದರೆ ಬುದ್ದಲಿ ಹೊಸದಾಗಿರುವುದಾದರೆ ಹೊಸ ದ್ರಾಕ್ಷರಸ ಅದರೊಳಗಡೆ ಹೊಯ್ದಾಗ ಆ ಹೊಸ ದ್ರಾಕ್ಷರಸ ಉಬ್ಬುತ್ತದೆ. ಆ ದ್ರಾಕ್ಷರಸ ಉಬ್ಬುವಾಗ ಬುದ್ದಲಿ ಅಗಲವಾಗುತ್ತೆ. ಹಾಗಾಗಿ ಬುದ್ದಲಿ ಒಡೆದು ಹೋಗಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅರ್ಥವಾಯ್ತಾ? ಹೊಸ ಬುದ್ದಲಿ ಅಗಲವಾಗುವುದರಿಂದ, ಹೊಸ ದ್ರಾಕ್ಷರಸ ಹಬ್ಬಿಕೊಳ್ಳುವುದರಿಂದ, ಉಬ್ಬಿಕೊಳ್ಳುವುದರಿಂದ ಅವೆರಡು ಕರೆಕ್ಟಾಗಿ ಸೆಟ್ ಆಗ್ತವೆ. ಅದೇ ಹಳೆಯ ಬುದ್ದಲಿಯೊಳಗಡೆ ಹೊಸ ದ್ರಾಕ್ಷರಸ ಹಾಕುವುದಾದರೆ, ಅಂದರೆ ಆಲ್ರೆಡಿ ಈಗಾಗಲೇ ಅಗಲವಾಗಿರುವ ಹಳೆಯ ಬುದ್ದಲಿಯೊಳಗಡೆ ಹೊಸ ದ್ರಾಕ್ಷರಸವನ್ನೇನಾದರೂ, ಅಂದರೆ ಹೊಸ ದ್ರಾಕ್ಷರಸ ಏನಾದರೂ ಹಾಕುವುದಾದರೆ ಆ ದ್ರಾಕ್ಷರಸ ಉಬ್ಬಿದಾಗ, ಅಗಲವಾದಾಗ ಆ ಬುದ್ದಲಿ ಮೊದಲೇ ಅಗಲವಾಗಿರೋದ್ರಿಂದ ಈಗ ಒಡೆದು ಹೋಗ್ತವೆ. ಈಗ ಅರ್ಥ ಆಯ್ತು ಅಂದ್ಕೊಳ್ತೇನೆ. ಅರ್ಥವಾಗ್ಲಿಲ್ಲೋ ಮತ್ತೊಮ್ಮೆ ರಿವೈಂಡ್ ಮಾಡಿ ಕೇಳ್ನೋಡಿ. ಹಾಗೆಯೇ ನಮ್ಮ ಹಳೆಯ ಹೃದಯವನ್ನು, ಹಳೆಯ ಜೀವಿತವನ್ನು, ಹಳೆಯ ನಂಬಿಕೆಯನ್ನು, ಹಳೆಯ ಒಂದು ಹೆಜ್ಜೆಗಳಲ್ಲಿ, ಹಳೆಯ ಸ್ಟ್ಯಾಂಡರ್ಡ್ಸ್ನಲ್ಲಿಯೇ ಇದ್ದು ದೇವರ ಬಳಿಯಿಂದ ಅತ್ಯಧಿಕವಾದ ಆಶೀರ್ವಾದಗಳು, ದಿವ್ಯದಾನಗಳು, ಉನ್ನತವಾದಂತಹ ಸ್ಥಾನದಲ್ಲಿರುವ ಆತನ ಯೋಚನೆಗಳೊಂದಿಗೆ, ಆಲೋಚನೆಗಳೊಂದಿಗೆ ನಾವು ತುಂಬಿಸಿಕೊಳ್ಳುವ ಪ್ರಯತ್ನ ಮಾಡುವಾಗ ಆ ದೇವರ ದಿವ್ಯದಾನಗಳನ್ನು ಶೇಖರಿಸಿಕೊಳ್ಳಲಿಕ್ಕಾಗದೇ ನಮ್ಮ ಹೃದಯಗಳು ಒಡೆದು ಹೋಗ್ತವೆ, ಇಲ್ಲವೇ ಹಾಳಾಗಿ ಹೋಗ್ತವೆ. ಅದನ್ನೇ ಹೇಳಿದ್ದಾರೆ, ಅದರಿಂದ ದ್ರಾಕ್ಷರಸವೂ ಬುದ್ದಲಿ ಎರಡೂ ಹಾಳಾಗ್ತವೆ. ನೋಡಿ, ಈ ದಿನಗಳಲ್ಲಿ ಅನೇಕ ಜನರು ನನಗೆ ದೇವರು ಹೆಚ್ಚಾಗಿ ಆಶೀರ್ವದಿಸಬೇಕೆಂದು ಬಯಸುತ್ತಾರೆ. ಆದರೆ ಅದಕ್ಕೆ ತಕ್ಕಂತೆ ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ತಾ ಇದ್ದೀರಾ? ನನಗೆ ಹೆಚ್ಚು ಆಶೀರ್ವಾದಗಳು ಬೇಕು, ಹೊರಲಾರದಷ್ಟು ದಿವ್ಯದಾನ ಬೇಕು ಅನ್ನುತ್ತಾ ಇದ್ದೀರಿ. ಆದರೆ ಹೊತ್ತುಕೊಳ್ಳಲು ನಿಮ್ಮ ಪಾದ ಸ್ಥಿರಪಡಿಸಿಕೊಳ್ತಾ ಇದ್ದೀರಾ? ದೇವರ ಆಶೀರ್ವಾದಗಳನ್ನು ಹೊರಲಿಕ್ಕಾಗದೆ ಬಿದ್ದೋಗುವಂಥವರು, ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡು ಕೃತಜ್ಞತೆ ಇಲ್ಲದವರಾಗಿ, ಗರ್ವಿಷ್ಠರಾಗಿ ನಷ್ಟ ಹೋದಂಥವರು ಎಷ್ಟೋ ಜನ ಇದ್ದಾರೆ.
ಅದಕ್ಕೆ ಈ ಹೊಸ ವರ್ಷದಲ್ಲಿ ಹಳೆಯ ಒಂದು ಕ್ಯಾಲ್ಕುಲೇಷನ್, ಹಳೆಯ ಮನಸ್ಸು, ಹಳೆಯ ಆಲೋಚನೆಗಳು, ಹಳೆಯ ಪ್ಲ್ಯಾನ್ಸ್ಗಳು, ಹಳೆಯದೆಲ್ಲವನ್ನು ಬಿಟ್ಟು ಬಿಡಬೇಕು. ಹೊಸತನವನ್ನು ದೇವರು ಕೊಡ್ತಿದ್ದಾರೆ. ನೂತನ ಹೃದಯ ನಿಮಗೆ ಕೊಡ್ತೇನೆ ಅನ್ನುತ್ತಿದ್ದಾರೆ. ನೂತನ ಸ್ವಭಾವ ನಿಮಗೆ ಕೊಡ್ತೇನೆ ಅಂದಿದ್ದಾರೆ. ನೂತನವಾದ ಹೊಸ ಹೃದಯದೊಳಗೆ ಹೊಸ ಆಶೀರ್ವಾದಗಳೊಂದಿಗೆ ನೀವು ತುಂಬಲ್ಪಟ್ಟಾಗ ನೀವು ಅಭಿವೃದ್ಧಿ ಹೊಂದುತ್ತೀರಿ, ನೀವು ಆಶೀರ್ವಾದಕರವಾಗಿರುತ್ತೀರಿ. ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷರಸವನ್ನು ಹಾಕಿಡುವುದಿಲ್ಲ. ಇಟ್ಟರೆ ಬುದ್ದಲಿಗಳು ಒಡೆದು ದ್ರಾಕ್ಷರಸವು ಹೊರಚೆಲ್ಲಿ ಹೋಗುವುದು, ಬುದ್ದಲಿಗಳು ಕೆಟ್ಟು ಹೋಗುವವು. ಆದರೆ ಹೊಸ ದ್ರಾಕ್ಷರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡುತ್ತಾರೆ, ಆಗ ಎರಡು ಕೆಟ್ಟು ಹೋಗದೆ ಉಳಿಯುತ್ತವೆ. ಈ ನೂತನ ವರ್ಷದಲ್ಲಿ ಹಳೆಯದಕ್ಕೆ ಆಲ್ಟ್ರೇಷನ್ ಮಾಡಿಕೊಳ್ಳಬಾರದು ಪ್ರಿಯರೇ. ಕ್ರೈಸ್ತಿಯ ಭಕ್ತಿ ಅದಲ್ಲ. ಹಳೆಯದನ್ನು ಬಿಟ್ಟು ಬಿಟ್ಟು ಹೊಸದನ್ನು ಕೊಡಲು ದೇವರು ಸಿದ್ಧವಾಗಿದ್ದಾರೆ. ಅದನ್ನು ನಾವು ಸಂಪಾದಿಸಿಕೊಳ್ಳಬೇಕು. ನೂತನ ಹೃದಯ ದೇವರೇ ನನಗೆ ದಯಪಾಲಿಸಿರಿ, ನೂತನ ಸ್ವಭಾವ ನನಗೆ ದಯಪಾಲಿಸಿರಿ. ಆ ರೀತಿ ನಾವು ನೂತನ ಆಶೀರ್ವಾದಗಳಿಂದ ತುಂಬಲ್ಪಟ್ಟಾಗ ನಾವು ಅಭಿವೃದ್ಧಿ ಹೊಂದುತ್ತೇವೆ, ನಾವು ಆಶೀರ್ವದಿಸಲ್ಪಡ್ತೇವೆ ಮತ್ತು ಅನೇಕರಿಗೆ ಆಶೀರ್ವಾದಕರವಾಗಿರ್ತೇವೆ. ಈ ಹೊಸ ವರ್ಷದೊಳಗೆ ಪ್ರವೇಶಿಸಿ ಮುಂದೆ ಸಾಗುತ್ತಿರುವಾಗ ಒಂದು ಸಾರಿ ಪರಿಶೀಲಿಸಿಕೊಳ್ಳಿರಿ, ಇನ್ನು ಹಳೆಯದೇನಾದರೂ ಇದೆಯೋ ಏನೋ ಎಂದು. ಆ ಕೋಪ, ಆ ದ್ವೇಷ, ಆ ಅಸೂಯೆ, ಆ ಒಂದು ಸೋಮಾರಿತನ, ಆ ಒಂದು ನಿರ್ಲಕ್ಷ್ಯತನ, ಆ ಒಂದು ಬಿಟ್ಟು ಬಿಡಲಾರದಂತಹ ದುರಭ್ಯಾಸಗಳು. ಇನ್ನೂ ಹೇಳಬೇಕಾದ್ರೆ ಹಳೆಯ ಜೀವಿತದಲ್ಲಿ ನೀವು ಆ ಸೆಲ್ಫೋನಿಗೆ ಬಂದಿ ಆಳುಗಳಾಗಿದ್ದೀರೇನೋ. ಇನ್ನು ನಾನು ಈ ಸೆಲ್ಫೋನನ್ನು ಬಳಸುವುದಿಲ್ಲ ದೇವರೇ, ಅವಶ್ಯಕತೆ ಇದ್ದಾಗಲೇ ಬಳಸುತ್ತೇನೆ ದೇವರೇ ಎಂದು ನೀವು ಪ್ರಾರ್ಥನೆ ಕೂಡ ಮಾಡಿರ್ತೀರಿ, ನಿಮ್ಮ ಪಾಸ್ಟರ್ಗೂ ಕೂಡ ಹೇಳಿರುತ್ತೀರಿ. ಮತ್ತೆ ಹೊಸ ವರ್ಷದಲ್ಲಿ ಮತ್ತೊಮ್ಮೆ ಅವಶ್ಯಕತೆ ಇದ್ದಾಗ ಸೆಲ್ಫೋನ್ ಹಿಡ್ಕೊಳ್ತಾ ಇದ್ದೀರೋ, ಇಲ್ಲವೇ ಗಂಟೆ ಗಂಟೆ ಸೆಲ್ಫೋನ್ ಹಿಡ್ಕೊಂಡೇ ಕೂತ್ಕೊಳ್ತಿದ್ದೀರಾ? ನೀವು ಸೆಲ್ಫೋನ್ನಲ್ಲಿ ದೇವರ ವಾಕ್ಯ ಕೇಳುವುದಾದರೆ ಅದು ಬೇರೆ ವಿಷಯ. ಎಷ್ಟೊತ್ತು ದೇವರ ವಾಕ್ಯ ಕೇಳುವುದಕ್ಕಾಗಿ ಸೆಲ್ಫೋನ್ ಬಳಸುತ್ತಾ ಇದ್ದೀರೋ ಅಥವಾ ಅಗತ್ಯವಾದ ಫೋನ್ ಕಾಲ್ಸ್, ವಾಟ್ಸಪ್ ಮಾಡ್ತಿದ್ದೀರೆಂದು ನಿಮಗೆ ಗೊತ್ತು. ಎಷ್ಟೊತ್ತು ಅವಶ್ಯಕತೆ ಇಲ್ಲದವುಗಳಿಗಾಗಿ ಬಳಸ್ತಾ ಇದ್ದೀರಿ? ಒಂದು ತೀರ್ಮಾನ ತೆಗೆದುಕೊಂಡ ನಂತರ ಹೊಸ ವರ್ಷದೊಳಗೆ ಪ್ರವೇಶಿಸಿ ಮತ್ತೆ ಅದೇ ದಾರಿಯಲ್ಲಿ ಹೋಗ್ತಿರೋದಾದ್ರೆ, ಹೊಸ ವರ್ಷ ನನಗೆ ಹೊಸದಾಗಿಲ್ವಲ್ಲ ಅಂದರೆ ಹೇಗಿರುತ್ತೆ ಹೇಳ್ರಿ? ಈ ಹೊಸ ವರ್ಷದಲ್ಲಿ ನನಗೆ ಆಶೀರ್ವಾದಗಳಿಲ್ವಲ್ಲ, ನನ್ನಲ್ಲಿ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ ಅನ್ನೋದಾದರೆ ಹೇಗೆ ಕಾಣಿಸುತ್ತೆ? ಒಂದು ರಂಧ್ರ ಇರುವ ಕೊಡದೊಳಗೆ ನೀರು ಹಾಕಿದ್ರೆ ಅವು ನಿಲ್ಲದೆ ಸೋರಿ ಹೋಗ್ತಾವಲ್ಲವೇ, ನಿಲ್ಲೋದಿಲ್ವಲ್ಲ? ಈ ನೂತನ ವರ್ಷದಲ್ಲಿ ಆಶೀರ್ವಾದಗಳನ್ನು ನೀವು ಇಟ್ಕೊಳ್ಬೇಕಾದ್ರೆ, ಆ ದೇವರ ವಾಗ್ದಾನ ನಿಮ್ಮಲ್ಲಿ ನೆರವೇರಬೇಕಾದರೆ ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳಬೇಕು. ನಿಮ್ಮ ಜೀವಿತವು ರೂಪಾಂತರಗೊಳ್ಳುವ ಹಾಗೆ ಕರ್ತನ ಸನ್ನಿಧಿಯಲ್ಲಿ ಕಾದುಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರೇ, ಹೊಸ ಜೀವಿತ ನನಗೆ ಕೊಡಿರಿ, ಹೊಸ ಹೃದಯ ನನಗೆ ಕೊಡಿರಿ, ಹೊಸ ಆಶೀರ್ವಾದಗಳಿಂದ ನನ್ನನ್ನು ತುಂಬಿಸಿರಿ ಎಂದು ಪ್ರಾರ್ಥಿಸಬೇಕು. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಮ್ಮ ಪಾಪವನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡುವಾಗ ಮಾತ್ರ ಅದು ನಡೆಯುತ್ತೆ. ಹಳೆಯದು ಇನ್ನೂ ನಿಮ್ಮಲ್ಲಿ ಇದೆ ಎಂದು ಗುರುತಿಸುವಾಗ ಪಶ್ಚಾತ್ತಾಪ ಪಡೆಯಿರಿ. ಹಳೆಯದು ಯಾವುದೋ ನನ್ನಲ್ಲಿ ಇನ್ನೂ ಇದೆ, ಅದಕ್ಕೆ ಬಲಹೀನತೆ ನನ್ನನ್ನು ಬೆನ್ನಟ್ಟುತ್ತಾ ಇದೆ ಎಂಬುದಾಗಿ ನೀವು ಗ್ರಹಿಸಿಕೊಳ್ಳುತ್ತಿರುವಾಗ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಕ್ರಿಸ್ತನ ರಕ್ತ ಪ್ರತಿ ಪಾಪದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡ್ತದಲ್ಲವೇ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ, ಈಗೋ ಪೂರ್ವಸ್ಥಿತಿಯೆಲ್ಲ ಹೋಗಿ ಎಲ್ಲವೂ ನೂತನವಾಯಿತು. ಸೊ ಈಗಾಗಲೇ ಈ ಹೊಸ ವರ್ಷ ಹಳೆಯದಾಯಿತು ಎಂದು ಅಂದುಕೊಳ್ಬೇಡಿ. ಅನುದಿನವೂ ನೂತನವಾಗಿ ಆತನಿಗೆ ವಾತ್ಸಲ್ಯ ಹುಟ್ಟುವುದರಿಂದ ದೇವರೇ, ಈ ನೂತನ ವರ್ಷದಲ್ಲಿ ಪ್ರತಿ ದಿನ ನಿಮಗೆ ಇಷ್ಟಕರವಾಗಿ ಜೀವಿಸುವಂತೆ, ಹಳೆಯದ್ಯಾವುದು ಹುಳಿಯಾಗಿರುವುದ್ಯಾವುದು ಈ ನೂತನ ವರ್ಷದಲ್ಲಿ ನಾನು ಕಂಟಿನ್ಯೂ ಮಾಡದಂತೆ ನಿಮ್ಮ ರಕ್ತದಲ್ಲಿ ನನ್ನನ್ನು ತೊಳೆದು ನಿಮ್ಮ ಸಾಕ್ಷಿಗೆ ನಿಲ್ಲಿಸಿರೆಂದು ಪ್ರಾರ್ಥಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಹಳೆಯ ಜೀವಿತಕ್ಕೆ ಫುಲ್ ಸ್ಟಾಪ್ ಹಾಕಿ ಹೊಸ ವರ್ಷದೊಳಗೆ ಪ್ರವೇಶಿಸಿ ಮುಂದೆ ಸಾಗುತ್ತಿರುವ ನಾವು ಇನ್ನೇನಾದರೂ ನಮ್ಮೊಳಗಡೆ ಪಾಪ ಇದೆಯಾ, ಲೋಪ ಇದೆಯಾ, ಕೊರತೆಗಳಿವೆಯಾ, ದೇವರ ದಿವ್ಯ ದಾನಗಳನ್ನು ಕಾಪಾಡಿಕೊಳ್ಳಲಾರದ ಪರಿಸ್ಥಿತಿ ಇದೆಯಾ, ಹಳೆಯದೇನಾದರೂ ಮತ್ತೆ ನಮ್ಮನ್ನೇನಾದರೂ ಬೆನ್ನಟ್ಟುತ್ತಾ ಇದೆಯಾ ಎಂದು ಪರಿಶೀಲಿಸಿಕೊಂಡು ಪಶ್ಚಾತ್ತಾಪ ಪಟ್ಟು ಒಪ್ಪಿಕೊಂಡು ಬಿಟ್ಟು ಬಿಡುವ ಹಾಗೆ ನೀವು ಅನುಗ್ರಹಿಸುವ ನೂತನ ಸ್ವಭಾವ, ನೂತನ ಬುದ್ಧಿ ತಂದುಕೊಂಡು ನೂತನ ಆಶೀರ್ವಾದಗಳೊಂದಿಗೆ ಈ ಹೊಸ ವರ್ಷದಲ್ಲಿ ಮುಂದಕ್ಕೆ ಸಾಗುವಂತೆ ನಿಮ್ಮ ಪ್ರಣಾಳಿಕೆಗಳೆಲ್ಲ ನಮ್ಮೆಲ್ಲರ ವಿಷಯದಲ್ಲಿ ನೆರವೇರಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇನ್.
ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ. ನೀವೊಂದು ವೇಳೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಿಮ್ಮ ಮನವಿ ಕಳಿಸಿಕೊಡಿ, ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರು ತಪ್ಪದೆ ನಿಮಗೆ ಉತ್ತರ ಕೊಡ್ತಾರೆ. ನೀವು ಕೂಡ ಪ್ರಾರ್ಥಿಸಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿರಿ. ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಹೆಸರು ಊರು ಬಂದು ಟೈಪ್ ಮಾಡಿ. ನಿಮಗೋಸ್ಕರವೇ ಎಂದು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಎಷ್ಟೋ ಪ್ರಯಾಸಪಟ್ಟು ಪ್ರಸಾರ ಮಾಡ್ತಿದ್ದೇವೆ. ಈ ಹೊಸ ವರ್ಷದಲ್ಲಿ ಕೂಡ ಮುಂದುವರಿಸ್ತಿದ್ದೇವೆ. ಎಷ್ಟೋ ಜನರು ಈ ಕಾರ್ಯಕ್ರಮ ವೀಕ್ಷಿಸಿ ಸಂತೈಸಲ್ಪಡುತ್ತಾ ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾ ಇದ್ದಾರೆ. ವಾಗ್ದಾನಗಳನ್ನೆಲ್ಲ ಸ್ವಾಧೀನ ಮಾಡಿಕೊಳ್ತಿದ್ದಾರೆ. ಹಾಗಾಗಿ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಯಪಡಿಸಿರಿ. ಅಂತ್ಯಕಾಲದಲ್ಲಿ ನಾವಿದ್ದೇವೆ. ಈ ಹೊಸ ವರ್ಷದಲ್ಲಿ ನಾವು ದೇವರಿಗೋಸ್ಕರ ನಿಷ್ಠರಾಗಿ ಜೀವಿಸಿ ಕರ್ತನ ಬರೋಣಕ್ಕಾಗಿ ಕಾದಿರೋಣ. ಆತನನ್ನು ಸ್ತುತಿಸುತ್ತಾ ಆತನ ವಾಕ್ಯದ ಮೂಲಕ ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾ ಆತನನ್ನು ಮಹಿಮೆಪಡಿಸೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.